ಅದನ್ನ ಶಾಸ್ತ್ರ ಕೇಳಿ 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 ಅದ ತಲೆಯಾಗ ತುಂಬಿಕೊಂಡು ಮಣಿಗೆ ಹೋದ್ಲು. ನೀವೇನು ತುಂಬ್ಕೊಂಡು ಹೋಗ್ಕಿರಿವ? ಮತ್ತು ನಾವು ನೀವು ಹೇಳಿದ್ದನ್ನು ಶಾಸ್ತ್ರನ ಪುರಾಣನ ತಲೆಯಾಗ ತುಂಬ್ಕೊಂಡು ಹೋಗ್ತೀವ್ರಿಪ್ಪ. ಭಾಳ ಅಂದ್ರೆ ನಮ್ಮ ಬಾಗಲ ದಾಟು ತಕ್ಕ ನಿಮ್ಮ ತಲೆಯಾಗಿದ್ದು ಇರ್ತದೆ. ಆ ನಂತರ ಬಾಗಲ ದಾಟಿದ್ರಿ ಅಂದ್ರೆ ಇಬ್ಬರು ಹೆಣ್ಮಕ್ಳು ಕೂಡ್ರಿ ಅಂದ್ರೆ ಮತ್ತೆ ಬೇರೆ ಸುದ್ದಿನ ನಮ್ಮದು ಹೋತ ಬೇರೆನೇ ಮಾತಾಡ್ಕೊತ ಹೋಗ್ತಿರ್ಬೇಕಾರೆವ. ಅಜ್ಜಿ ಇಟ್ಟು ಚಂದ ಶಾಸ್ತ್ರ ಕೇಳಿದಳು, ಮಣಿಗೆ ಹೋಗಿ ಅದ ಧ್ಯಾನ. ಎಲ್ಲ ಕಡೆ ದೇವ್ರದಾನಂತ, ದೇವ್ರಿಲ್ಲ ಜಾಗನೇ ಇಲ್ಲಂತ ಅನ್ಕೋತ ಮನ್ಕೊಂಡ್ಲು. ಎದ್ಲು, ಮುಂಜಾನೆ ಮನೆಯೆಲ್ಲ ಕಸ ಹೊಡೆದ್ಲು, ಮರದಾಗ ತುಂಬಿದ್ಲು. ಅಲ್ಲಿ ಹೊರಗೆ ಚೆಲ್ಲಾಕ ಹಿಂಗೆ ಹೋಗ್ಬೇಕು ಅನ್ಕೊಡ್ದ ಪಟ್ಟಂತ ನೆನಪಾಗ್ಬೇಕಣ್ಣು. ಸಿದ್ಧಾಂಡ್ರು ಹೇಳಿದ್ದು ಯಾವ ಜಾಗದಾಗ ಕಸ ಚೆಲ್ಲಾಕ ಹೋಗ್ಕಳ್ಳ ಮತ್ತು ಅಲ್ಲೂ ದೇವ್ರದಾನ ಅಂತ ಹೇಳ್ಯಾನಲ್ಲ ಸಿದ್ಧಾಂಡಪ್ಪ. ಎಲ್ಲ ಕಡೆ ದೇವ್ರದಾನ ಅಂತ ಹೇಳ್ಯಾನ. ಮತ್ತು ಇಲ್ಲಿ ನಾ ಕಸ ಚೆಲ್ಲಿದ್ರೆ ದೇವ್ರ ಮ್ಯಾಗ ಚೆಲ್ಲಿದಂಗೆ ಆಗುತ್ತದ. ಅದಕ್ಕೆ ಕಸ ಚೆಲ್ಲಬಾರ್ದಂತ ಮತ್ತೆ ಅಲ್ಲಿ ಹೋಗ್ಬೇಕು, ಇಲ್ಲೋ ಎಲ್ಲಿ ಹೋದರೂ ಎಲ್ಲ ಕಡೆ ದೇವ್ರದಾನ ಅಂತ ತಿಳ್ಕೊಂಡು ಅಜ್ಜಿ ಮುದುಕಿ ಕಸಾನ ಚೆಲ್ಲಿಲ್ಲ. ಕಸದ ಬುಟ್ಟಿ ತಗೊಂಡು ಮಠಕ್ಕೆ ಬಂದಳ್ರಿ ಸಿದ್ಧಾಂಡನಪ್ಪ ಅಪ್ಪನ ತಕ್ಕ. ಕಸದ ಬುಟ್ಟಿ ತಗೊಂಡು ಮಠಕ್ಕೆ ಬಂದ ಕೂಡಲೇ ಸಿದ್ಧಾಂಡಪ್ಪ ಮುಂಜಾನೆ ಎದ್ದು ಕೂಡಲೇ ಕಟ್ಟಿ ಮೇಲೆ ಕುಂತಿದ್ರು. ಅಜ್ಜ ದಿವಸ ಶಾಸ್ತ್ರಕ್ಕೆ ಬರ್ತದ ಮುದುಕಿ ಅಜ್ಜಿ, ಮತ್ತು ಚಂಜೆ ಮಾಡಿ ಬರೋದು ಬಿಟ್ಟು ಈಗ ಯಾಕೆ ಬಂತು? ಅದ್ರಾಗ ಮತ್ತೆ ಕಸದ ಬುಟ್ಟಿ ಬೇರೆ ಕೈಯಾಗ ಹಿಡ್ದದ ಮರ. ಕಸ ತೊಗೊಂಡು ಬಂದಾಳ ಮಠಕ್ಕೆ ಇದೇನಂತ ತಿಳ್ಕೊಂಡು ಬಂದು ನಮಸ್ಕಾರ ಮಾಡಿ ಕಸದ ಬುಟ್ಟಿ ಹಂಗೆ ಹಿಡ್ದಿದ್ಲು. ಯಾಕವ ಕಸ ತೊಗೊಂಡು ಬಂದಿಯಲ್ಲ ಮಠಕ್ಕೆ ಯಾಕೆ ಅಂತಂದಾಗ ಅಜ್ಜಿ ಹೇಳಿದಂತ, ಯಪ್ಪ ಮತ್ತು ನಿನ್ನ ಶಾಸ್ತ್ರದಾಗ ಹೇಳಿಯಲ್ಲೋ ಯಪ್ಪ, ಎಲ್ಲ ಕಡೆಗೆ ಪರಮಾತ್ಮ ಅದಾನ, ಅವ ಇಲ್ಲದ ಜಾಗನೇ ಇಲ್ಲ. ಮತ್ತು ನಾ ಕಸ ಎಲ್ಲಿ ಚೆಲ್ಲಕ್ಕೆ ಹೋಗಲ್ಲ, ಅಲ್ಲಿ ದೇವ್ರು ಅದಾನ. ಮತ್ತು ದೇವ್ರ ಮ್ಯಾಗ ಹೆಂಗೆ ಕಸ ಚೆಲ್ರಿ ಅಪ್ಪ ನಾನು, ಬ್ರಹ್ಮಣ ಮ್ಯಾಗ ಹೆಂಗೆ ಕಸ ಚೆಲ್ಲಲ್ರಿ ಅಪ್ಪ ನಾನು. ಅದಕ್ಕೆ ನನಗೆ ಸಂಶಯ ಬತ್ತು. ಮತ್ತು ಈ ಕಸಾರ ಎಲ್ಲಿ ಚೆಲ್ಲಲಿ ಅಂತ ನಿಮ್ಮನ್ನು ಕೇಳಕ್ಕೆ ಬಂದನಿ. ಸಿದ್ಧಾಡಪ್ಪಂದಂತ, ಯವ ಕಸ ಚೆಲ್ಲಕ್ಕೊಂದು ಜಾಗ ಅದ. ಕಸ ಚೆಲ್ಲಕ ಈ ಹೊಲಸ ಕಸ ಏನದಲ್ಲ ಇದನ್ನು ಚೆಲ್ಲಕ್ಕೊಂದು ಜಾಗ ಅದ. ಎಲ್ಲಿ ಈ ಕಸ ಚೆಲ್ಲಂತಂದ್ರೆ ಯಾರ ಬಾಯಿಯೊಳಗೆ ಭಗವಂತನ ನಾಮಸ್ಮರಣೆ ಇಲ್ಲಲ್ಲ ಅವ್ರ ಬಾಯಾಗಿ ಇದನ್ನು ಚೆಲ್ಲು, ಅವ್ರ ಬಾಯಾಗಿ ಇದನ್ನು ಹಾಕಿಬಿಡು ಕಸ. ಸಿದ್ಧಾಡಪ್ಪಂದಂತ ನೋಡ್ರಿವ ಭಗವಂತ ಅದಕ್ಕೆ ಹಾಡಾರಲ್ಲ ಏನಂತಂದ್ರೆ, ನಾಮಸ್ಮರಣೆ ಇಲ್ಲದ ಬಾಯಿ ಬಚ್ಚಲ ಕುಣಿಯಂತೆ ಅಂತ ಹೇಳ್ಯಾರಲ್ಲ. ಆ ರೀತಿಯೊಳಗೆ ನಾವು ನಿರಂತರ 24 ತಾಸು ಭಗವಂತ ನಾಮಸ್ಮರಣೆ ಮಾಡ್ಬೇಕ್ರಿ ಅವ್ವ. ಭಗವಂತ ನಾಮಸ್ಮರಣೆ ಮಾಡಿದ್ರೆ ಅವು ಎಂದೂ ಕೈ ಬಿಡಂಗಿಲ್ಲ. ಪರಮಾತ್ಮ ನಾಮಸ್ಮರಣೆ ಮಾಡಿದ್ರೆ ಎಂದೂ ಕೈ ಬಿಡಂಗಿಲ್ಲ. ನೀವು ಅಂತಿರ್ಬೇಕು, ನೀವೇನ್ರಿ ಸ್ವಾಮಿ ಖಾಲಿನೇ ಇರ್ತೀರಿ 1 ತಾಸು ಹೇಳ್ತೀರಾ? ರೂಮ್ನಾಗ ಹೋಗಿ ಏನು ಕೆಲಸ ಅದ? ಊಟ ಮಾಡೋದು, ಸೋಮ್ಕೊಂಡಿರೋದು, ಮಕ್ಕಳದು ಇಟ್ಟೆಲ್ಲ. ನೀವು ತಾಸು 2 ತಾಸು ಚಂಚನಕ ನೀವು ನಾಮಸ್ಮರಣೆ ಮಾಡ್ಬೋದು ಸ್ವಾಮಿ. ನಾವು ಹೆಂಗೆ ಮಾಡ್ಬೇಕ್ರಿ ಅಪ್ಪ? ಗಂಡ ಹೆಂಡತಿ ಮಕ್ಕಳು ರೊಕ್ಕ ಇದು ಸಾಲಿ ಹುಡುಗರದು 1 2 ಮನ್ಯಾಗ ಕೆಲಸ ಭಾಳ ಇರ್ತಾವ್ರಿ ಅವ. ಸುಮ್ಮ ಏನೋ ಬಂದು ಕೂತಾರಿ ಭಾಳ ಚಲೋ ನೀವು ಇಟ್ಟರು. ಚಿಕ್ಕಲ್ಗೂಡಾಗ ಮಂದಿ ರಗಡೆ ಮಂದಿ ಅದ ಕರೆ. ನೀವು ಬಂದಿರಂದ್ರೆ ಭಾಳ ಚಲೋನ ರೀ ಅವ. ಯಾಕಂದ್ರೆ ಧಾರಾವಾಹಿ ಅದು ಇದು ಎಲ್ಲ ನೋಡ್ಕೋತ ಕೂತಿರ್ತಾರೆ. ನೀವು 8 ಮಂದಿ ಬಂದಿರಂದ್ರೆ ಭಾಳ ಚಲೋ. ಯಾಕಂದ್ರೆ ಕೇಳ್ಬೇಕನ್ನೋ ಅಪೇಕ್ಷೆ ಅದ ನಿಮಗೆ, ಕೇಳ್ಬೇಕನ್ನೋ ಅಪೇಕ್ಷೆಯಿಂದ ನೀವು ಬಂದಿರಿ. ಆದರೆ ಎಲ್ಲರೂ ಯಾಕೆ ಬಂದಿಲ್ಲ ಅಂತಂದ್ರೆ ಅಮ್ಮವ್ರು ಹೇಳಿದ್ರಲ್ಲ, ನಾಮಸ್ಮರಣೆ ಸುಮ್ಮನೆ ಬಾಯಿಯೊಳಗೆ ಬರಂಗಿಲ್ಲ, ಪುಣ್ಯ ಇದ್ರೆ ಮಾತ್ರ ಬರ್ತದ ರೀ. ಅದಕ್ಕೆ ನೀವೇನಂತೀರಿ? ಸೌಡಿರಂಗಿಲ್ಲ ಸ್ವಾಮಿ ನಮಗೆ. ಇಲ್ಲಿಂದ ವಾದ ಕೂಡಲೇ ಮಕ್ಕಳು ಗಂಟು ಬೀಳ್ತಾವ, ಅವಕ್ಕೆ ವ್ಯವಸ್ಥೆ ಮಾಡ್ಬೇಕು. ಗಂಡ ಅತ್ತಿ ಮಾವ ತಣ್ಣಗೆ ಕೂತ ಹೆಂಗೆ ದೇವ್ರಿಗೆ ನೆನ್ಸಕ್ಕಾಗತ್ತದ ರೀ ಅಪ್ಪ ಅಂತ ನೀವು ಅಂತಿರ್ಬೇಕ್ರಿ ಅವ. ಆದ್ರೆ ನಿಮಗೊಂದು ಟೈಮ್ ಹೇಳ್ತೇನೆ ನಾ, ದೇವರಿಗೆ ನೆನೆಸಕ್ಕೆ ಸೌಡಿರಂಗಿಲ್ಲ. ನಮಗೆಲ್ಲ ರಗಡು ಸೌಡಿ ಇರ್ತದ್ರೆ ಮತ್ತು ನೆವ ಒಂದು ಈಗ ನೀವು ಖಾಲಿ ಒಟ್ಟ ಇರಂಗಿಲ್ಲನ್ರಿ, ಖಾಲಿ ಇರ್ತೀರಿ. ಆದ್ರೆ ಆ ಖಾಲಿ ಟೈಮ್ ಏನು ಮಾಡ್ತೀರಿ? ಬಾ ಕಲ್ಲಕ್ಕ, ಬಾ ಮಲ್ಲಕ್ಕ ಕುಂಡ್ರದು, ಮಂದಿದು ಮಾತಾಡ್ಕೊತ ಕುಂಡ್ರದು. ಅವ್ರದ್ದು ಹಂಗೆ ಇವ್ರದ್ದು ಹಿಂಗೆ, ನಮ್ದು ಹೆಂಗೋ ನಮ್ಗೆ ಗೊತ್ತಾಗವಲ್ತು. ಮಂದಿ ಸುದ್ದಿ ಮಾತಾಡ್ಕೊತ ಕುಂಡ್ರದು. ಅದಕ್ಕೆ ಅಕ್ಕಮಹಾದೇವಿ ಒಂದು ಭಾಳ ಚಂದ, ಅಕ್ಕಮಹಾದೇವಿ ಒಂದು ವಚನದಾಗ ಹೇಳ್ಯಾಳ ನೋಡ್ರಿ, ಏನು? ಹಗಲು 4 ಜಾವ ಅಶನಕ್ಕೆ ಕುದಿವರು, ഇരുಳು 4 ಜಾವ ವ್ಯಸನಕ್ಕೆ ಕುದಿವರು, ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲ. ನೋಡ್ರಿ, ಮಂದಿದು ಮಾತಾಡಕ ಟೈಮ್ ಅದ, ರೊಕ್ಕ ಗಳಸಾಕ ಟೈಮ್ ಅದ, ದೇವ್ರ ಧ್ಯಾನ ಮಾಡಕ ಲಿಂಗ ಪೂಜೆ ಮಾಡ್ಕೊಳಕ ಇಲ್ಲ. ಮುಂಜಾನೆ ಎದ್ಕೊಂಡು ನೋಡ್ಬೇಕು ನಮ್ಮ ಶರಣದ ಯಾರು ಅಕಸ್ಮಾತ್ ಭಾಳ ಮಂದಿ ಪೂಜಾ ಮಾಡ್ಕೊಳಂಗಿಲ್ಲ. ಮಾಡ್ಕೊಳ್ಳೋರು ಇದ್ರಂದ್ರೆ ಅವ್ರದ್ದು ಅವಸರ ನೋಡ್ಬೇಕ್ರಿ. ಅವ್ರದ್ದು ಡಿಗ್ರಿ ಮನಗಂಡ ಯಾಕೆ ಲಿಂಗ ಪೂಜೆ ಮಾಡ್ಕೋತಾರ
ಅದು ದೊಡ್ಡದವ್ರದ್ದು. ಪಟ್ನ ಪೂಜಾ ಕಿಡ್ರು, ಅದನ್ನು ಮಾಡ್ರಿ ಇದನ್ನು ಮಾಡ್ರಿ ಅಂದೆಲ್ಲ ಸಜ್ಜು ಮಾಡಿ ಮತ್ತೆಲ್ಲ ಸಜ್ಜು ಮಾಡ್ಕೊಂಡು ಪೂಜೆ ಇಟ್ಟದ್ದು ಮಾಡಿದ್ರಿ. 2 ಕಾಳು ನೀರು ಹಾಕಿ ಹಿಂಗೆ ಮಾಡಿ ಯದ್ದ ಟೈಮ್ ಇಲ್ರಿ ನಮಗೆ. ಬಸ್ ತಪ್ತದ, ಅಲ್ಲಿ ಆಫೀಸ್ ಇಲ್ಲಿ ಆಫೀಸ್. ನೋಡ್ರಿ, ಆಫೀಸಿಗೆ ಹೋಗಕ್ಕೆ ಟೈಮ್ ಅದ, ರೊಕ್ಕ ಗಳಿಸಕ್ಕೆ ಟೈಮ್ ಅದ, ಕೆಲಸ ಮಾಡಕ್ಕೆ ಟೈಮ್ ಅದ. ಭಗವಂತ ನಾಮಸ್ಮರಣೆ ಮಾಡಕ್ಕೆ ನಮಗೆ ಟೈಮ್ ಇಲ್ಲ. ಆದರೆ ನಿಮಗೊಂದು ಟೈಮ್ ಹೇಳ್ತಾನೆ. ಯಾವಾಗಂತಂದ್ರೆ ಖಾಲಿ ಇದ್ದದ ಸಮಯನೇ. ಈಗ ಪ್ರವಚನ ಮುಗಿತದ್ರಿ, ಮುಗಿದ ಕೂಡಲೇ ಮನೆಗೆ ಹೋಗ್ತೀರಿ. ಮನೆಗೆ ಹೋಗ್ತೀರಿಲ್ರಿ? ಮತ್ತು ಮನೆಗೆ ಹೋಗ್ಬೇಕಲ್ರಿ, ಮತ್ತೆಲ್ಲ ಹೋಗ್ಬೇಕು. ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಏನು ಕೆಲಸ ಅದ ರೀ? ಏನು ಕೆಲಸ ಇಲ್ಲ. ಇಲ್ಲಿ ಪ್ರಸಾದ ಇದ್ರೆ ಪ್ರಸಾದ ಮಾಡಿರ್ತೀರಿ, ಇಲ್ಲಾಂದ್ರೆ ಮನ್ಯಾಗ ಹೋಗಿ ಪ್ರಸಾದ ಮಾಡಿ ಹಾಸಿಗೆ ಹಾಸಿ ಮಕ್ಕಳಿಗೂ ಹಾಸ್ತೀರಿ, ಅವು ಮಕ್ಕೊಂಡಿರ್ತಾವ. ಗಂಡಗೆ ಹಾಸ್ತೀರಿ, ಅವನು ಮಲ್ಕೊಂಡಿರ್ತಾನೆ. ಮತ್ತು ಎಲ್ಲರಿಗಿಂತ ಮೊದಲು ನೀವು ಮಕ್ಕಳಂಗಿಲ್ಲ. ಯಾಕಂದ್ರೆ ಮನೆ ಹೆಣ್ಮಗಳು ಹಂಗೆ ಮಾಡ್ಕೊಳ್ಬಿಡ್ತದ. ಎಲ್ಲರದು ಮುಗಿದ ನಂತರ ಗಂಡ ಮಕ್ಕೊಂಡು ಮಕ್ಕಳು ಮಕ್ಕೊಂಡು ಎಲ್ಲರೂ ಮಕ್ಕೊಂಡ ನಂತರ ನೀವು ಹೋಗಿ ಹಾಸಿಗೆಯಾಗ ಕೂಡಿರ್ತೀರಿ. ಎಲ್ಲ ಕೆಲಸ ಮುಗಿದ ನಂತರ ಇನ್ನೇನು ಮಕ್ಕೋಬೇಕಂತೇಳಿ ಹಾಸಿಗೆಯಾಗ ಫಸ್ಟ್ ಕುಂಡಿರ್ತೀರಿಲ್ರಿ. ಮತ್ತು ಏನು ಒಮ್ಮೆ ನಂದಿಕೋಲು ಹೊಳ್ದಂಗೆ ಹೊಳ್ತೀರೋ? ಇಲ್ಲ, ಕುಂಡಿರ್ಬೇಕಲ್ರಿ, ಕುತ್ತ ಮಕ್ಕೋಬೇಕಲ್ಲ. ಹಾಸಿಗೆ ಚಪ್ಪಗಾಲ್ ಹಾಕೊಂಡು ಕುಂಡಿರ್ತೀರಿ. ಇನ್ನು ಮಕ್ಕೊಂಡಿರಂಗಿಲ್ಲ, ಮಕ್ಕೋಬೇಕಂತ ಕೂತಿರ್ತೀರಿ. ಆಗೇನು ಕುಂಡಿರ್ತೀರಲ್ಲ, ಕುಂತು ಜಾಗದಾಗ ಕಣ್ಣು ಮುಚ್ಚಿ ಬಿಡ್ರಿ. ಕಣ್ಣು ಮುಚ್ಚಿ ಹೇ ಪಾಂಡುರಂಗ, ಹೇ ಸಿದ್ಧಾರೂಢ, ಹೇ ಸದ್ಗುರುನಾಥ ಒಂದು 5 ಸಾರಿ ಪ್ರಾಂಜಲ ಮನಸ್ಸಿನಿಂದ, ಭಕ್ತಿ ತುಂಬಿದ ಹೃದಯದಿಂದ, ಭಾವನೆ ತುಂಬಿದ ಮನಸ್ಸಿನಿಂದ ಕಣ್ಣೊಳಗೆ ನೀರು ತಂದು ಭಗವಂತನ ನಾಮಸ್ಮರಣೆ ಮಾಡಕತ್ತಿದ್ರೆ ನಮ್ಮ ಮನಸ್ಸು ಪರಮಾತ್ಮನ ಮನಸ್ಸು ಒಂದಾಗ್ಬೇಕ್ರಿ. ಒಂದು 5 ನಿಮಿಷ. 5 ನಿಮಿಷ ಆಗಲಿಲ್ಲ ಅಂದ್ರೆ 2 ನಿಮಿಷ. ಅದಕ್ಕೆ ಮರಾಠಿ ಒಳಗೆ ಹೇಳ್ತಾರಲ್ಲ, ಏಕಗಡಿ, 1 ತಾಸು. ಅದಾಗಲಿಲ್ಲ ಅಂದ್ರೆ ಆದಿಗಡಿ, ಪುಣ್ಯಾದಿ. ಒಂದು 5 ನಿಮಿಷರ ಕಡಿಕ ಏನು ಹಾಸಿಗೆಯಾಗ ಕುಂತಿರ್ತಾರಲ್ಲ, ಕಣ್ಣು ಮುಚ್ಕೊಂಡು ಕೈ ಮೇಲೆ ಕೈ ಇಟ್ಟು ಹೇ ಪಾಂಡುರಂಗ, ಹೇ ಸಿದ್ಧಾರೂಢ, ಹೇ ಪರಮಾತ್ಮ ಒಂದು 5 ಸಾರಿ ಚಂದ ಧ್ಯಾನ ಮಾಡಿ ಆರಾಮ ಮಲ್ಕೋರಿ. ನಿದ್ದೆ ಹತ್ತದ್ರಿ ಅವ. ಮತ್ತು ಮುಂಜಾನೆ ಹೇಳ್ತೀರಲ್ಲ, ಹೇಳ್ಬೇಕಲ್ರಿ. ಮತ್ತು ಮುಂಜಾನೆ ಹೇಳ್ಬೇಕು. ಎದ್ದು ಕೂಡಲೇ ಅದ ಹಾಸಿಗೆಗೆ ಏನು ಕುಂತಿರ್ತಾರಲ್ಲ ಅಲ್ಲೇ ಎದ್ದು ಕೂಡಲೇ ಹಂಗೆ ಹೊತ್ಕೊಂಡದ್ದು ಹಾಸಿಗೆ ಅಲ್ಲೇ ಮ್ಯಾಲೆ ಇರಲಿ, ಕಾಲ ಮೇಲೆ ಇರಲಿ, ಹಂಗೆ ಕುಂತ ಕಣ್ಣು ಮುಚ್ಚಿ. ಮತ್ತೆ ನಿದ್ದೆ ಮಾಡಂಗಿಲ್ಲ. ಮತ್ತು ಕಣ್ಣು ಮುಚ್ಚಿ ಕೂತು ನಿದ್ದೆ ಮಾಡೋ ಮುಂದಿನೂ ಇರ್ತದ. ಅಲ್ಲೇ ಒಂದಿಟ್ಟು ಕಣ್ಣು ಮುಚ್ಚಿ ಹೇ ಪರಮಾತ್ಮ, ಹೇ ಸಿದ್ಧಾರೂಢ, ನಿನ್ನ ದಯದಿಂದ ಎದ್ದನ್ನು ನೋಡಪ್ಪ ಇವತ್ತು. ಮತ್ತು ಭಗವಂತನ ಕೃಪಾ ಐತಂತ ಹೇಳ್ತೀವಿ ಮುಂಜಾನೆ ನಾವು. ಎಷ್ಟೋ ಅಲ್ಲೇ ಗಪ್ಪ ಆಗೋದಿಲ್ರಿ, ಎಷ್ಟೋ ಅಲ್ಲೇ ಗಪ್ಪ ಆಗತ್ತವ. ಮತ್ತು ನಾವು ಎದ್ದೀವಂದ್ರೆ ಅವನ ಕೃಪಾ ಅದ. ಅವನ ಕೃಪಾ ಇದ್ದಾಗನೇ ಹೇಳ್ತೀವಿ. ಎದ್ದು ಕುಂತ ಕಣ್ಣು ಮುಚ್ಚೆ ಹೇ ಪರಮಾತ್ಮ, ಹೇ ಸಿದ್ಧಾರೂಢ, ನಿನ್ನ ಕೃಪಾದಿಂದ ಎದ್ದೇನಪ್ಪ. ಇವತ್ತು ನಾನು ಮಾಡುವ ಕೆಲಸ ಎಲ್ಲ ನಿನ್ನ ಸ್ವರೂಪದಿಂದ, ನಿನ್ನ ಆಶೀರ್ವಾದದಿಂದ ಆಗಲಿಪ್ಪ. ಇವತ್ತ ಮುಂಜಾನೆಯಿಂದ ಸಂಜೆ ತಕ ನನ್ನ ಕಡೆಯಿಂದ ಒಂದಿಟ್ಟು ಪಾಪ ಮಾಡಿಸಬೇಡ ದೇವರ. ಯಾರ ಕಣ್ಣೊಳಗೂ ನೀರು ಬರಲಾರ್ದಂಗೆ ನನ್ನ ಇರಿಸು ಪರಮಾತ್ಮ. ನನ್ನಿಂದ ಯಾರ ಮನಸ್ಸಿಗೆ ನೋವು ಆಗಬಾರ್ದಂತ ತಿಳ್ಕೊಂಡು ಒಂದು 5 ಸಾರಿ ಭಗವಂತರು ನೆನೆಸೆ ನಿಮ್ಮ ಮುಂದಿನ ಕೆಲಸ ಮಾಡ್ರಿವಾ. ಇಟ್ಟರ ಇದೇನು ತೊಂದರೆ ಇಲ್ಲಲ್ರಿ ಭಾಳ. ನಾನು ಮತ್ತೊಂದು ತಾಸು ತಗೊಂಡು ಹೇಳಂಗಿಲ್ಲ. ಅಲ್ಲಿ ಕೂತು ಆಶೆಗೆ ಕೂತು ಮತ್ತು ಅವ ಗಂಡು ಅವಟ್ಟು ಎಷ್ಟೋ ತಗೊಂಡಿರ್ತೀನಿ ನೀನು. ಸ್ವಾಮಿಗಳು ಹೇಳ್ಯಾರ, ಅವ್ರು ತಾಸು ತಗೊಂಡ್ರತ್ತ. ಅವರು ಅನ್ನೋ ಪೈಕಿನ ರೀ. ಅದಕ್ಕೆ ಒಂದು 5 ನಿಮಿಷ, ಒಂದು 5 ನಿಮಿಷ ಸಿದ್ಧಾರೂಢ 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 ಅಂತ ಆರಾಮ್ ಮಕ್ಕೊಂಬಿಡ್ರಿ. ಮಾಡ್ತೀರವ ಇಟ್ಟ? ಇವತ್ತಿನಿಂದ ಮಾಡಬೇಕು ನೀವು. ಇಟ್ಟು ಮಂದಿಯಾರ ಬಂದವ್ರು. ಏನು ಅದರಿಂದ ಏನು ಭಾಳ ತೊಂದರೆ ಇಲ್ಲ, ಏನೂ ಇಲ್ಲ. ಭಗವಂತಂದ ಎಲ್ಲ ನಾವು ಉಂಡೀವಿ ತಿಂದೀವಿ, ಎಲ್ಲ ಅವನೇ ಕೊಟ್ಟಾನ. ಅದಕ್ಕೆ ಅವನ ನಾಮಸ್ಮರಣೆ ಒಂದು 5 ನಿಮಿಷ ಮಲ್ಕೊಳ್ಳುವಾಗ ಎದ್ದು ಕೂಡಲೇ ನಾಮಸ್ಮರಣೆ ಮಾಡಿದ್ರೆ ಅದರಿಂದ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಅಂತಃಕರಣದಲ್ಲಿರ್ತಕ್ಕಂಥ ದೋಷಗಳು ನಿವಾರಣೆ ಆಗ್ತಾವೆ. ಒಳ್ಳೆಯ ಮನಸ್ಸು ಉತ್ಪತ್ತಿ ಆಗ್ತದೆ. ಮತ್ತು ಪರಮಾತ್ಮ ನೀವೇನು ಬಿಡ್ತೀರ ಅದನ್ನು ಕೊಡ್ತಾನೆ. ಯಾರ್ದು ಹಂಗೆ ಇಟ್ಕೊಳ್ಳಂಗಿಲ್ಲ. ಬರೀ ಸಂತ ತುಕಾರಾಮ್ ಏನು ಮಾಡ್ತಿದ್ದಿಲ್ಲ, ಅವ್ವಾರು ಹೇಳಿದ್ರಲ್ಲ, ಏನೂ ಇಲ್ಲ, ಬರೀ ಪಾಂಡುರಂಗ 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 ಇಟ್ಬಿಟ್ರೆ ಬೇರೆ ಏನೂ ಇಲ್ಲ, ಬರೀ ಪಾಂಡುರಂಗ. ಬರೀ ಇಷ್ಟ ಅಂದದ್ದಕ್ರೆ ವಾರಕರಿಗೆ ಏಕಾದಶಿ ವಾರಕರಿಗೆ ಪಂಡರೀಪುರಕ್ಕೆ ಸಂತ ತುಕಾರಾಮ್ ಆದ್ರ ಸ್ವತಃ ಪಾಂಡುರಂಗ ಹಿಂಗೆ ಹುಬ್ಬುಗೈ ಹಚ್ಚಿ ಹುಡುಕಾಡ್ತಿದ್ದಂತ ರೀ. ಹಿಂಗೆ ಹುಬ್ಬುಗೈ ಹಚ್ಚಿ ಹುಡುಕಾಡ್ತಿದ್ದಂತ. ಯಾರನ್ನಂದ್ರೆ ತುಕಾರಾಮನ್ ಹುಡುಕಾಡ್ತಿದ್ದಂತ. ಅಲ್ಲಿ ಮಗ್ಲಿದ್ದವ್ರು ಕೇಳಿದ್ರಂತ, ಅರೇ ಪಾಂಡುರಂಗ ಹುಬ್ಬುಗೈ ಹಚ್ಚಿ ಯಾರು ನೋಡ್ಕಾಡಕತ್ತದಿ, ಯಾರು ನೋಡಕತ್ತದಿ ಅಂತಂದಾಗ ಅವ ಅಂತಿದ್ದಂತ, ನನ್ನ ತುಕಾರಾಮ್ ಬಂದ ನಾನು ನೋಡಾಕತ್ತೇನಿ.
ಇಷ್ಟು ಲಕ್ಷ ಮಂದಿಯೊಳಗ ನನ್ನ ತುಕ ಅವನ ಮುಖ ಕಾಣವಲ್ತು, ಗದ್ದಲದೊಳಗ ನನ್ನ ತುಕ ಎಲ್ಲಿದಾನಂತ ಹುಡುಕಾಡಕತ್ತೇನಂತ ಸ್ವತಃ ಪಾಂಡುರಂಗನ ಬಾಯಿಯೊಳಗ ನನ್ನ ತುಕ ಅಂತ ಬರ್ಬೇಕಾಗಿತ್ತಂದ್ರ ತುಕಾರಾಮ ಪಾಂಡುರಂಗನನ್ನು ಎಷ್ಟು ನೆನೆಸಿರ್ಬೇಕ್ರೇವ. ಅಷ್ಟ ಅಲ್ಲ, ಮಣಿನ ಹಾಳು ಮಾಡ್ಕೊಂಡಂತ ತುಕಾರಾಮ್, ಮಣ್ಣಿನ ಹಾಳು ಮಾಡ್ಕೊಂಡಾನ. ಎದ್ರ ಸಲುವಾಗಿ? ಭಗವಂತನ ನಾಮಸ್ಮರಣೆ ಸಲುವಾಗಿ. ಏಂತ ಬೈತಿದ್ಲಂತ ಜೀಸಾ, ಬೈತಿದ್ಲಂತ ಏನಂತಂದ್ರ, ಹೇ ಪಾಂಡುರಂಗ, ನನ್ನ ಗಂಡನ ತಲೆ ಕೆಡಿಸಿ ನನ್ನ ಮಣಿನ ಹಾಳು ಮಾಡಿಯಲ್ಲೋ, ಕರಿ ಇಟ್ಟೆ ಅಂತ ಬೈತಿದ್ಲಂತಕ್ಕೆ ಜೀಜಾಬಾಯಿ. ಗಂಡನ ತಪ್ಪಲ್ಲ, ನನ್ನ ಗಂಡನ ತಲೆಯಾಗ ನೀ ಹೊಕ್ಕು ನಿನ್ನ ನಾಮಸ್ಮರಣೆ ಮಾಡಕ್ ಹತ್ತಿ ನನ್ನ ಬಾಳೆನ ಅಳಗಾಲ ಹಚ್ಚಿಯಲ್ಲೋ ಅಂತ ತಿಳ್ಕೊಂಡು ದೇವ್ರಿಗೆ ಬೈತಿದ್ಲಂತ. ಮತ್ತವ ಹುಚ್ಚು ಹಿಡಿದು ಬಿಟ್ಟಂಗ್ರಿ. ಅದು ಭಗವಂತ ನಾಮಸ್ಮರಣೆ ಅಂದ್ರೆ ಸುಮ್ಮನ ಅಲ್ಲ, ಹುಚ್ಚು ಹಿಡಿಬೇಕ. ಒಂದು ಹುಚ್ಚು ಹಿಡಿಬೇಕಂದ್ರೆ ಮತ್ತೆ ಕಲ್ಲು ಹೋಗ್ಕೊಡ್ತೋಗ ಹಿಂಗಲ್ಲ, ಮತ್ತೆ ಅವನ ಧ್ಯಾನದ ಹುಚ್ಚು ಹಿಡಿಬೇಕು. ಅದು ಹಿಡಿತು ಅಂತಂದ್ರೆ ಬಿಡಂಗಿಲ್ಲ. ಹಿಡಿದಿತ್ತು ಅವಂಗ, ಯಾರಿಗೆ? ತುಕಾರಾಮ ಹಿಡಿದಿತ್ತು ನೋಡ್ರಿವ. ಯಾವತ್ತೂ ಪಾಂಡುರಂಗ ಅಂತಿದ್ದ. ಎಲ್ಲಿ ಹೇಳ್ತಾನ ಅಲ್ಲೇ ಭೇಟಿ ಆಗುವಂಗ ಅಷ್ಟು ನಾಮಸ್ಮರಣೆ ಮಾಡ್ತಿದ್ದ. ಯಾರು? ಸಂತ ತುಕಾರಾಮ್. ಯೋಗಕ್ಷೇಮಂ ವಾಹಮ್ಯಹಂ. ಗೋರಾ ಕುಂಬಾರನ ಮಣಿಯೊಳಗ ಎರಡು ಕೈ ಕಡ್ಕೊಂಡ್ರ ಪಾಂಡುರಂಗ ಓಡಿ ಬಂದು ಅವನ ಕೈ ಮಾಸಿ, ಅರೆ ಸ್ವತಃ ಪಾಂಡುರಂಗ ಅವನ ಬಾಯಿಯೊಳಗೆ ತುತ್ತಾಕಿ ಊಟ ಮಾಡಿಸ್ತಿದ್ರಿ. ಇದಕ್ಕಿಂತ ಹೆಚ್ಚಿಂದ ಏನದ ನೋಡ್ರಿ. ಸ್ವತಃ ಪಾಂಡುರಂಗ ಬಂದು ಗೋರಾ ಕುಂಬಾರನ ಬಾಯಿಯೊಳಗೆ ಹಾಲ ರೊಟ್ಟಿ ಕಲಿಸಿ ಮಿದು ಮಾಡಿ ಅವನು ಬಾಯಿಯೊಳಗೆ ತುತ್ತ ಹಾಕಿ ಊಟ ಮಾಡಿಸ್ತಿದ್ದಂದ್ರ ಎಂಥ ಜನ್ಮ ಸಾರ್ಥಕತೆ ರೀ ಯಾವಾಗ ಗೋರಾಂದು. ಅವ ಏನೂ ಮಾಡಿಲ್ಲ, ಅವ್ರು ಏನೂ ಮಾಡೇ ಇಲ್ಲ. ಏನು ದೊಡ್ಡ ಲಕ್ಷ ಗಂಟ್ಲೆ ದಾನ ಮಾಡಿಲ್ಲ, ದೊಡ್ಡ ಮೂರ್ತಿ ಇಟ್ಟು ಗುಡಿ ಕಟ್ಟಿಲ್ಲ, ಏನೂ ಮಾಡಿಲ್ಲ. ಬರೇ ಪ್ರಾಂಜಲ ಮನಸ್ಸಿನಿಂದ, ಪರಿಶುದ್ಧವಾದ ಅಂತಃಕರಣದಿಂದ ಪಾಂಡುರಂಗ ಇಷ್ಟ ಅಂದಾರ್ರಿ ಅವ್ರು, ಬೇರೆ ಏನೂ ಅಂದಿಲ್ಲ. ಅಷ್ಟಕ್ಕ ಅಮ್ಮವ್ರು ಹೇಳಿದ್ರಲ್ಲ, ಅವನ ಸಲಾಗಿ ಅಂದಿಲ್ಲ, ಅವನ ಸಲಾಗಿ ಅಲ್ಲ, ಏನೋ ಅಂದದ್ದಕ್ಕೆ, ಶಿವನಿ ಅಂತ ಅಂದದ್ದಕ್ಕೆ ಶಿವ ಓಡಿ ಬಂದ. ಹೊಲ ಹರಗುವಾಗ ಪ್ರಾಣ ಹೋಗೋ ಸಂದರ್ಭದೊಳಗೆ ಮಕ್ಕಳಿಗೆ ಹರಗರಿದನ್ನ ಅಣ್ಣಕ್ಕೆ ಹೋಗಿ ಪೂರ ಶಬ್ದ ಬರಲಾರ್ದ ಹರಗರಿ ಅನ್ನಕ್ಕೆ ಹೋಗಿ ಹರ ಅಂತ ಸತ್ತ. ಕೈಲಾಸದಿಂದ ಪರಮಾತ್ಮನ ಬಂದ್ರಿ. ಸಾಯುವಾಗ ಹರ ಅಂದಾನ ತಿಳ್ಕೊಂಡು ಅವನೇ ಬಂದ. ಎಷ್ಟು ಕಳಕಳಿ ಅದಾನ್ರಿ ಪರಮಾತ್ಮ. ಕಡಿಕ ನಾವು ಸಾಯುವಾಗ ಅಟ್ಟರ ಅಣಬೇಕಲ್ಲ, ಮತ್ತು ಅಯ್ಯೋ ಅಂತ ಸಾತ್ರ ಎಲ್ಲಿ ಬರ್ಬೇಕವ? ನಾವು ಅಯ್ಯೋಯಪ್ಪ ಅಂತ ಸಾತ್ರ ಎಲ್ಲಿ ಬರ್ಬೇಕು ಪರಮಾತ್ಮ? ಅದಕ್ಕೆವ ಜನ್ಮ ಸಾರ್ಥಕತೆ ಆಗಬೇಕಾಗಿತ್ತು ಅಂದ್ರೆ ಪರಮಾತ್ಮನ ಧ್ಯಾನ ಮಾಡಬೇಕು. ಎಲ್ಲ ಅವನೇ ಕೊಟ್ಟಾನ. ಸಾಯು ತನಕ ಅವನು